ಹಾಯ್, ನಾನು ಪ್ರಭಾತ್ ಝಾ. ಭಾರತದಲ್ಲಿ ಸುಧಾರಿತ ಆರೋಗ್ಯಕ್ಕಾಗಿ ಮುಡಿಪಾಗಿರುವ ಲಾಭಕ್ಕಾಗಿ ಅಲ್ಲದ ಪಕ್ಷಪಾತರಹಿತ ಜಾಗತಿಕ ಆರೋಗ್ಯ ಸಂಶೋಧನಾ ಕೇಂದ್ರವನ್ನು ನಿರ್ದೇಶಿಸುತ್ತಿದ್ದೇನೆ. ನಾವು ಎಲ್ಲ ಭಾರತೀಯರಿಗಾಗಿ ಆರೋಗ್ಯವನ್ನು ಆಯ್ದುಕೊಳ್ಳುವುದು ಎಲ್ಲ ಭಾರತೀಯರ ಹಕ್ಕು ಎನ್ನುವ ವರದಿಯನ್ನು ಬರೆದಿದ್ದೇವೆ. ಈ ಯೋಜನೆ ಬಿಲ್ ಮತ್ತು ಮೆಲಿಂಡಾ ಗೇಟ್ಸ್ ಫೌಂಡೇಶನ್ಸ್ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಬೆಂಬಲಿಸಲ್ಪಡುತ್ತಿದೆ. ಈ ವರದಿಯು ಭಾರತವು ತನ್ನ ಆರೋಗ್ಯವನ್ನು ಹೇಗೆ ಕ್ಷಿಪ್ರವಾಗಿ ಸುಧಾರಿಸಿಕೊಳ್ಳಬಹುದು ಎನ್ನುವುದರ ನೀಲಿನ ಕಾಶೆಯನ್ನು ಅನಾವರಣಗೊಳಿಸುತ್ತದೆ. ಭಾರತವು ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಹೇಗೆ ಪಡೆದುಕೊಳ್ಳಬೇಕು ಎನ್ನುವುದರ ಬಗ್ಗೆ ತಿಳಿಸುತ್ತದೆ. ವರದಿಯು ಉಪಯುಕ್ತವಾದ ಹಸ್ತಕ್ಷೇಪಗಳ ಸೆಟ್ಗಳು ಒಟ್ಟಾರೆಯಾಗಿ ಪ್ರತಿ ವ್ಯಕ್ತಿಗೆ $400 ಖರ್ಚು ಹಿಡಿಯುವುದನ್ನು ಮತ್ತು ಜಾರಿಗೊಳಿಸಿದರೆ ಬರಲಿರುವ ಮುಂದಿನ 3 ದಶಕಗಳಲ್ಲಿ ಸುಮಾರು 8 ಕೋಟಿ ಅವಧಿ ಪೂರ್ವ ಮರಣಗಳನ್ನು ನಿವಾರಿಸಬಲ್ಲವು ಎನ್ನುವುದನ್ನು ಗುರುತಿಸುತ್ತದೆ. ಆದರೆ ವರದಿಯು ನೀವು ನಿಮ್ಮ ಜಿಲ್ಲೆಯ ಆರೋಗ್ಯವನ್ನು ಸುಧಾರಿಸುವುದಕ್ಕೆ ಕ್ರಮ ತೆಗೆದುಕೊಂಡರೆ ಮಾತ್ರ ಜೀವನಗಳನ್ನು ಉತ್ತಮಗೊಳಿಸಬಲ್ಲವು. ಓರ್ವ ಭಾರತೀಯನ ಸರಾಸರಿ ಜೀವನಿರೀಕ್ಷೆಯು 64 ವರ್ಷಗಳು. ಆದರೆ 30 ಲಕ್ಷ ಭಾರತೀಯರು ಪ್ರತಿ ವರ್ಷ 35 ವರ್ಷವನ್ನು ತಲುಪುವುದಕ್ಕೆ ಮೊದಲೇ ಮರಣ ಹೊಂದುತ್ತಾರೆ. ಮತ್ತೊಂದು 40 ಲಕ್ಷ ಜನರು ತಮ್ಮ ಅತ್ಯುತ್ತಮ ವಯಸ್ಸಾದ 35ರಿಂದ 69 ವರ್ಷಗಳ ನಡುವೆ ಮರಣ ಹೊಂದುತ್ತಾರೆ. ಬಹಳಷ್ಟು ಜನರು ತಡೆಗಟ್ಟಬಲ್ಲ ರೋಗಗಳಿಂದ ಮರಣ ಹೊಂದುತ್ತಾರೆ. ಈ ಮರಣಗಳಲ್ಲಿ ಅನೇಕ ಮರಣಗಳು ನಿಮ್ಮ ಜಿಲ್ಲೆಯಲ್ಲಿ ನಡೆಯುತ್ತಿವೆ. ನೀವು ಈ ಮರಣಗಳನ್ನು ಮಹತ್ವದ ಕಾರ್ಯಗಳನ್ನು ಅಳವಡಿಸಿಕೊಳ್ಳುವುದರಿಂದ ತಡೆಗಟ್ಟಬಹುದು. ನಿಮ್ಮ ಜಿಲ್ಲೆಯು ಶ್ರೇಷ್ಠವಾದವುಗಳಲ್ಲಿ ಒಂದಾಗಿರುವಂತೆ ವ್ಯತ್ಯಾಸವನ್ನು ಉಂಟುಮಾಡಿ. ಪ್ರತಿ ವರ್ಷ ಹೆರಿಗೆ ಕಾರಣಗಳಿಂದ ಸುಮಾರು 65,000 ಮಹಿಳೆಯರು ಮರಣ ಹೊಂದುತ್ತಾರೆ. 3ರಲ್ಲಿ 1ರಷ್ಟು ಮಂದಿ ಮಾತ್ರ ಆರೋಗ್ಯ ಸಂಸ್ಥೆಗಳಲ್ಲಿ ಹೆರುತ್ತಾರೆ. ಇಂದಿನಿಂದ ಪ್ರಾರಂಭಿಸಿದರೆ ನಿಮ್ಮ ಸರಳ ಕಾರ್ಯಗಳು ಈ ತಾಯಂದಿರಲ್ಲಿ ಕನಿಷ್ಠ ಅರ್ಧದಷ್ಟು ಮಂದಿಯನ್ನು ಸಾವಿನಿಂದ ಉಳಿಸಿಕೊಳ್ಳಲು ಸಹಾಯ ಮಾಡುತ್ತವೆ. ನೀವು ಇದನ್ನು ಖಚಿತಪಡಿಸಿಕೊಳ್ಳಬಹುದು. ನಿಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು CHCಯಲ್ಲೂ ಸುರಕ್ಷಿತ ಹೆರಿಗೆಗಾಗಿ 24/7 ಸೇವೆಗಳು ದೊರೆಯುವುದನ್ನು ಖಚಿತಪಡಿಸಿಕೊಳ್ಳಲು ಎಲ್ಲ ತಜ್ಞ ಸ್ಥಾನಗಳನ್ನು ಭರ್ತಿ ಮಾಡಿ. ಪ್ರತಿಯೊಬ್ಬ ಮಹಿಳೆಯು ರೇಡಿಯೋ, ಪ್ರಿಂಟ್ ಅಥವಾ SMS ಮಾಧ್ಯಮಗಳ ಮೂಲಕ ತನ್ನ ಜನನಿ ಸುರಕ್ಷಾ ಯೋಜನೆಯ JSY ಪಾವತಿ ಅರ್ಹತೆಗಳನ್ನು ತಿಳಿದಿರುವುದನ್ನು ಖಚಿತಪಡಿಸಿಕೊಳ್ಳಿ. ಪ್ರತಿ ತಿಂಗಳು ಹೆರಿಗೆಗೆ ಸಂಬಂಧಿಸಿದ 2 ಮಾತೆಯರ ಮರಣಗಳನ್ನು ಆಡಿಟ್ ಮಾಡಿ ಮತ್ತು ವರದಿಗಳನ್ನು ವೃತ್ತಪತ್ರಿಕೆಗಳಲ್ಲಿ ಪ್ರಕಟಿಸಿ. 5 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 20 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಪ್ರತಿ ವರ್ಷ ಮರಣ ಹೊಂದುತ್ತಾರೆ. ಕೆಲವೇ ಶಕ್ತಿಯುತ ಹಸ್ತಕ್ಷೇಪಗಳು ಮರಣಗಳನ್ನು 20%ಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಕಡಿಮೆ ಮಾಡಬಲ್ಲವು. ರಾಷ್ಟ್ರೀಯ ಲಸಿಕೆ ಕಾರ್ಯಕ್ರಮಕ್ಕೆ 2 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ 2ನೇ ಡೋಸ್ ದಡಾರದ ಲಸಿಕೆಯನ್ನು ಸೇರಿಸಬೇಕೆಂದು ಬರೆಯಿರಿ. ಜಿಲ್ಲಾಧಿಕಾರಿಯು ಪ್ರತಿ 6 ತಿಂಗಳಿಗೆ 1 ಬಾರಿಯಾದರೂ ತಂಪು ಸರಪಣಿ ಯೋಜನೆಯ ತಪಾಸಣೆ ಮಾಡುತ್ತಾರೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿ. ತಪಾಸಣೆಯ ವರದಿಯನ್ನು ಒಂದು ಸ್ಥಳೀಯ ವೃತ್ತಪತ್ರಿಕೆಯಲ್ಲಿ ಪ್ರಕಟಿಸಿರಿ. ಆಕ್ಸಿಲರಿ ನರ್ಸ್ ಮಿಡ್ವೈಫ್ಗಳು ಇವುಗಳ ಬಗ್ಗೆ ಕನಿಷ್ಠ 2 ತರಬೇತಿ ಅಧಿವೇಶನಗಳನ್ನು ಪಡೆಯುತ್ತಾರೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿರಿ. ಕಾರ್ಡ್ ಕೇರ್, ತಕ್ಷಣದ ಸ್ತನ್ಯಪಾನ ಮತ್ತು ನವಜಾತ ಶಿಶುವನ್ನು ಬೆಚ್ಚಗಿರಿಸುವುದು. ಪ್ರತಿಯೊಂದು ಹಳ್ಳಿಯು ಒಂದು ORS ಅಥವಾ ಮೌಖಿಕ ಜಲ ನೀಡುವಿಕೆ ಲವಣದ ಡಿಪೋ ಹೊಂದಿದೆ ಮತ್ತು ಸಮುದಾಯಗಳು ಅತಿಸಾರಕ್ಕೆ ಚಿಕಿತ್ಸೆ ನೀಡಲು ORSನ ಮಹತ್ವವನ್ನು ಅರಿತಿವೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಿರಿ. ಕ್ಷಯ ಮತ್ತು ಮಲೇರಿಯಾಗಳಂತಹ ಸೋಂಕು ರೋಗಗಳು ಅತ್ಯಂತ ಉತ್ಪಾದಕ ವಯಸ್ಸಾದ 15ರಿಂದ 59 ವರ್ಷದಲ್ಲಿ ಅಕಾಲಿಕ ಮರಣಗಳನ್ನು ಉಂಟುಮಾಡುತ್ತವೆ. ಮಲೇರಿಯಾ ಅದನ್ನು ಪಡೆಯುವವರನ್ನು ಸಾಯಿಸಬಹುದು ಅಥವಾ ಅಸಾಮರ್ಥ್ಯಗೊಳಿಸಬಹುದು. ನಿಮ್ಮ ಜಿಲ್ಲೆಯಲ್ಲಿ ಈ ಅಮೂಲ್ಯ ಜೀವಗಳನ್ನು ಸಂರಕ್ಷಿಸಲು ನೀವು ಇದನ್ನು ಮಾಡಬಹುದು. ಎಲ್ಲ CHCಗಳು ಮತ್ತು PHCಗಳಲ್ಲಿ ಆರ್ಟಿಮಿಸಿನಿನ್ ಸಂಯೋಗ ಚಿಕಿತ್ಸೆಯ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಿರಿ. ಮಲೇರಿಯಾ ಮತ್ತು ಕ್ಷಯ ಯೋಜನೆಗಳಿಗೆ ಪ್ರಯೋಗಾಲಯ ತಂತ್ರಜ್ಞರು, ಮೇಲ್ವಿಚಾರಕರ ಎಲ್ಲ ಖಾಲಿ ಸ್ಥಳಗಳನ್ನು ತುಂಬುವುದನ್ನು ಖಚಿತಪಡಿಸಿಕೊಳ್ಳಿರಿ. ಹೃದಯ ಸಂಬಂಧಿತ ರೋಗಗಳು ಭಾರತೀಯರನ್ನು ಸಾಯಿಸುತ್ತಿರುವುದರಲ್ಲಿ ಮೊದಲ ಕೊಲೆಗಾರನಾಗಿದೆ. ಜೊತೆಗೆ ಎಳವಯಸ್ಕರು ಸಹ ಹೃದಯಾಘಾತದಿಂದ ಬಾಧಿಸಲ್ಪಡುತ್ತಿದ್ದಾರೆ. ಧೂಮಪಾನವು ಹೃದಯಾಘಾತಗಳ ಅಪಾಯವನ್ನು ದ್ವಿಗುಣಗೊಳಿಸುತ್ತದೆ. ಧೂಮಪಾನ ನಿಷೇಧವನ್ನು ಜಾರಿಗೊಳಿಸುವುದನ್ನು ಒಂದು ಜಿಲ್ಲಾ ಮಟ್ಟದ ಅವಲೋಕನ ಸಮಿತಿಯನ್ನು ಸ್ಥಾಪಿಸುವುದರ ಮೂಲಕ ಅವಲೋಕಿಸಿರಿ. ತಂಬಾಕು ನಿಯಂತ್ರಣದ ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ನಿಮ್ಮ ಜಿಲ್ಲೆಯಲ್ಲಿ ಧೂಮಪಾನವನ್ನು ತಡೆಗಟ್ಟಲು ಒಂದು ಚಿಕಿತ್ಸಾಲಯವನ್ನು ಪ್ರಾರಂಭಿಸಬೇಕು ಎಂದು ಬರೆಯಿರಿ. ನಿಮ್ಮ ಜಿಲ್ಲೆಯಲ್ಲಿನ ಪ್ರತಿಯೊಂದು ಆರೋಗ್ಯ ಕೇಂದ್ರದಲ್ಲಿಯೂ ಇರುವ ಅತ್ಯವಶ್ಯಕ ಔಷಧಗಳ ಪಟ್ಟಿಯಲ್ಲಿ ಬೀಟಾ ಬ್ಲಾಕರ್ಸ್, ACE ಇನ್ಹಿಬಿಟರ್ಸ್ ಮತ್ತು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಡಯೋರೆಟಿಕ್ಸ್ ಮತ್ತು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸ್ಟ್ಯಾಟಿನ್ಸ್ ಇವುಗಳನ್ನು ಒಳಗೊಂಡಂತೆ ಹೃದಯಾಘಾತ ಔಷಧಗಳು ಇರುವುದನ್ನು ನೀವು ಖಚಿತಪಡಿಸಿಕೊಳ್ಳಬಹುದು.
ಭಾರತವು ವಿಶ್ವದ ಮಹಾನ್ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಆದರೆ ಭಾರತವು ಆರೋಗ್ಯದ ಬಗ್ಗೆ ಮಾಡುತ್ತಿರುವುದಕ್ಕೆ ಇದು ಅನುಗುಣವಾಗಿಲ್ಲ. ನಿಮ್ಮ ಕಾರ್ಯಗಳು ವ್ಯತ್ಯಾಸ ಉಂಟು ಮಾಡಬಹುದು. ನಿಮ್ಮ ಜಿಲ್ಲೆಯಲ್ಲಿ ಜೀವಗಳನ್ನು ಉಳಿಸಬಹುದು. ಅಮೂಲ್ಯ ಜೀವಗಳನ್ನು ಉಳಿಸಲು ಸಹಾಯ ಮಾಡಿ ಮತ್ತು ಸುಧಾರಿತ ಆರೋಗ್ಯ ಆರೈಕೆಯನ್ನು ನಿಮ್ಮ ಜಿಲ್ಲೆಯ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಕೀಲಿಯನ್ನಾಗಿ ಮಾಡಿಕೊಳ್ಳಿರಿ.